ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಏಕಾಂಗಿತನವನ್ನು ಬಯಸಿ ಕದಳಿಯ ವನವನ್ನು ಬಿಟ್ಟು ಅದರ ಹೃದಯ ಭಾಗಕ್ಕೆ ಹೋಗಿರ್ತಾರೆ. ಹಾಗೂ ಪ್ರಭುದೇವರ ಮಾತಿನಂತೆ ತ್ರಿಕೂಟ ಗಿರಿಯೊಳಗೊಂದು ಕಾಣಬಾರದ ಕದಳಿಯುಂಟು ನೋಡ ಅನ್ನುವಂತಹ ಮಾತು ಕೂಡ ಅಕ್ಕ ಮಹಾದೇವಿಯವರಿಗೆ ನೆನಪಾಗುತ್ತೆ. ಈಗ ಅವರು ಹೃದಯ ಭಾಗದ ಕದಳಿಯ ವನದಲ್ಲಿ ತಲುಪಿರ್ತಾರೆ. ಹಾಗೂ ಅಲ್ಲಿರುವಂತಹ ವನವು ಹೇಗಿತ್ತು ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಬನ್ನಿ ಅದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಸಿರಿವಂತನ ಗಂಡನ ಮನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪ್ರವೇಶಿಸಿದ ಮನೆಯ ಸೊಸೆಯು ಅಲ್ಲಿಯ ಸಂಪದವನ್ನೆಲ್ಲ ನೋಡುತ್ತಾ ಬೆರಗಾಗುವಂತೆ ಅಕ್ಕ ಮಹಾದೇವಿ ಆ ವನದ ಸಂಪದದ ಭವ್ಯತೆಯನ್ನು ದಿಟ್ಟಿಸುತ್ತಾ ಮೂಕಳಾಗಿದ್ದಳು. ಅಲ್ಲಿಯ ಅಣು ಅಣುವು ಪ್ರಿಯ ಎನಿಸುತ್ತಾ ನಾನೀ ಮನೆಯ ಸಂಪೂರ್ಣ ಯಜಮಾನತಿ ಎಂದು ಎದೆಯುಪ್ಪಿತು. ಆಗ ಮನಸ್ಸು ಉಲ್ಲಾಸಗೊಂಡು ಹಾಡಿತು. ವನವೆಲ್ಲ ಕಲ್ಪತರು ಗಿಡವೆಲ್ಲ ಮರುಜವಣಿ, ವನವೆಲ್ಲ ಕಲ್ಪತರು ಗಿಡವೆಲ್ಲ ಮರುಜವಣಿ, ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ, ಜಲವೆಲ್ಲ ನಿರ್ಜರಾಮೃತ, ಮೃಗವೆಲ್ಲ ಪರುಷಾಮೃತ, ಎಡಹುಹ ಹರಳೆಲ್ಲ ಚಿಂತಾಮಣಿ. ಚನ್ನಮಲ್ಲಿಕಾರ್ಜುನಯ್ಯ ನಚ್ಚಿನ ಶ್ರೀಗಿರಿಯ ಸುತ್ತಿ ನೋಡುತ್ತಾ ಬಂದು ಕದಳಿಯ ಬನವ ಕಂಡೆ ನಾನು. ಶ್ರೀಗಿರಿಯ ಸುತ್ತಿ ನೋಡುತ್ತಾ ಬಂದು ಕದಳಿಯ ಬನವ ಕಂಡೆ ನಾನು. ಹಾಡಿಕೊಳ್ಳುತ್ತಾ ಮೇಲೆದ್ದು ಗವಿಯ ಬಲಬದಿಗೆ ಹೋಗಿ ನಿಂತಾಗ ಮೆಲ್ಲಗೆ ಒಂದು ದಾರಿ ಕೆಳಗೆ ಇಳಿದಿತ್ತು. ಅದನ್ನು ಎಚ್ಚರಿಕೆಯಿಂದ ಇಳಿಯುತ್ತಾ ಗಿಡಗಳ ಕೊಂಬೆಗಳನ್ನು ಆಧಾರಕ್ಕೆ ತೆಗೆದುಕೊಂಡು ಕೆಳಗೆ ಕ್ರಮಿಸುವಾಗಲೇ ಅರ್ಧಗೋಲಾಕಾರದ ಹೆಬ್ಬಂಡೆಯ ಗವಿ ಸ್ಪಷ್ಟವಾಗಿ ಕಾಣುತ್ತಾ ಇತ್ತು. ಹರಿವ ಜರಿಯ ತಳದಲ್ಲಿ ತಾನು ಕಾಲಿರಿಸಿಕೊಂಡು ನಿಂತುಕೊಂಡಂತಹ ಆ ಹೆಬ್ಬಂಡೆಯೇ ಗವಿಯ ಮೇಲ್ಛಾವಣಿ. ಪೂರ್ಣವಾಗಿ ಇಳಿದು ಮತ್ತೆ 18 ಹೆಜ್ಜೆಗಳನ್ನು ಏರುವಾಗಲೇ ಮಟ್ಟಸವಾದಂತಹ ಗವಿಯ ತಳಭಾಗವನ್ನು ಕಾಲು ಮೆಟ್ಟಿತು. ಮಾನವನ ಊಹೆಗೆ ಮೀರಿದಂತಹ ವಿಸ್ತಾರವಾದ ಆ ಗವಿ ನಿಸರ್ಗದ ಅನುಪಮ ಪವಾಡವಾಗಿತ್ತು. ಸುಮಾರು 130 ಮೊಳದಷ್ಟು ಅಗಲವಾದಂತಹ ಕೊಳ್ಳದ ನೆತ್ತಿಗಿತ್ತು. ಪೂರ್ವಾಭಿಮುಖವಾಗಿ ತೆರವಾಗಿದ್ದಂತಹ ಕಾಮನ ಬಿಲ್ಲಿನ ಆಕಾರದ ಗವಿಯದು. ಮುಂಭಾಗದಲ್ಲಿ 16 ಗೇಣು, ನಡುಭಾಗದಲ್ಲಿ 12 ಗೇಣು, ಹಿಂಭಾಗದಲ್ಲಿ 9 ಗೇಣುಗಳ ಎತ್ತರದಿಂದ ಕೂಡಿತ್ತು. ಹಿಂಭಾಗದ ಕಲ್ಲಿನ ಪೊಟರೆಗಳಲ್ಲಿ ಪುಟ್ಟ ಪುಟ್ಟ ಸಂದುಗಳಿದ್ದು ಕತ್ತಲೆಯು ಗಾಢವಾಗಿದ್ದರಿಂದ ಅಲ್ಲಿ ಕಣ್ಣು ಕಪ್ಪಡಗಳಷ್ಟೇ ವಾಸಿಸುತ್ತಿದ್ದವು. ಮುಂಭಾಗದಲ್ಲಿ ಆಳವಾದಂತಹ ಪ್ರಪಾತ. ಬಾಗಿ ನೋಡಿದರೆ ತಳಕಾಡುತ್ತಿರಲಿಲ್ಲ. ಕೊಳ್ಳದ ದಂಟೆಗುಂಟ ವನರಾಶಿ, ಸುತ್ತಲೂ ಬಾಳೆಯ ಗಿಡಗಳು ಅಸಹಜ ಎತ್ತರದಿಂದ ನಳನಳಿಸುತ್ತಿದ್ದವು. ಹರಿವ ತೊರೆಯಿಂದ ಬಹಳ ಎತ್ತರದಲ್ಲಿ ಕದಳಿಯ ಗಿಡಗಳು ಇದ್ದರೂ ಕೂಡ ಅವುಗಳ ಬುಡದಲ್ಲಿ ವಸರುವಂತಹ ಗುಪ್ತ ಜರಿಗಳಿಂದ ಪೋಷಿತವಾಗಿದ್ದವು. ಒಂದೆರಡು ಕಡೆ ಬೆರಳ ಗಾತ್ರದ ಸ್ಪಷ್ಟವಾದಂತಹ ಸೆಲೆಗಳು ಕೂಡ ಇದ್ದವು. ಗವಿಯ ಮುಂಭಾಗದಲ್ಲಿ ದುಮ್ಮಿಕ್ಕುವಂತಹ ವಾಹಿನಿ ತೆರವಾದ ಗವಿಗೆ ಬಿಳಿಯ ತೆರೆಯನ್ನು ಹೊದಿಸಿತ್ತು. ಗವಿಯ ಆಕಾರವನ್ನು ಪರಿಶೀಲಿಸಿದಾಗ ಚನ್ನಮಲ್ಲಿಕಾರ್ಜುನನ ಹೃದಯವನ್ನೇ ಪ್ರವೇಶಿಸಿದಂತೆ ಎನಿಸಿ ರೋಮಾಂಚಿತಳಾಗಿ ಕುಳಿತಳು. ವರುಷಗಳ ಆಕಾಂಕ್ಷೆ ಇಂದು ಪೂರ್ಣಗೊಂಡಿತ್ತು. ಇತ್ತ ಶಿವಕಾಮಿನಿ ಸೂರ್ಯೋದಯವಾಗುತ್ತಲೇ ಎಚ್ಚರಗೊಂಡು ಮಿಂದು ಕೌಶಿಕನ ಕುಟೀರಕ್ಕೆ ಹೋಗಿ ಪೂಜೆಗೆ ಅಣಿ ಮಾಡತೊಡಗಿದಳು. ಕೌಶಿಕನು ವಾಹಿನಿಯಲ್ಲಿ ಸ್ನಾನ ಮಾಡಿ ಕುಟೀರವನ್ನು ಪ್ರವೇಶಿಸುತ್ತಾ, ಶಿವೆ, ದನಗಾಹಿ ಹೇಳುತ್ತಿದ್ದ ಇಂದೇಕೋ ಅಮ್ಮನವರು ಪ್ರತಿನಿತ್ಯ ಕುಳಿತುಕೊಳ್ಳುವಂತಹ ಸುರಹೊನ್ನೆ ಗಿಡದ ಕೆಳಗಿರುವ ಬಂಡೆಯ ಮೇಲೆ ಧ್ಯಾನಕ್ಕಾಗಿ ಕುಳಿತಿಲ್ಲವಂತೆ ಎಂದ. ಅವರದ್ದೇನು ಬಿಡಿ ಪ್ರಭು, ಸದಾ ತೂರ್ಯಾವಸ್ಥೆಯಲ್ಲಿ ಇರುವವರು. ಬಹುಶಃ ತಮ್ಮ ಗವಿಯಲ್ಲಿ ಅಂತರ್ಮುಖರಾಗಿ ಕುಳಿತಿರಬಹುದು. ಹಗಲು ಇರುಳು ಎಂಬ ಭೇದವೇ ಇಲ್ಲದ ಸ್ವಯಂಭು ಸ್ಥಿತಿ ಅವರದು. ಅವರಿಬ್ಬರು ಪೂಜೆ ಧ್ಯಾನಗಳನ್ನು ಪೂರೈಸಿ
ಅಧ್ಯಯನ ಮಾಡಿ ಹಣ್ಣು ಹಂಪಲವನ್ನ ಆಯಲು ಹೊರಟರು. ಹಗಲಿನ 2ನೇ ಜಾವವು ಅರ್ಧ ಪೂರೈಸಿತ್ತು. ಹಾಲಿನ ಮಗಿಯೊಡನೆ ಬೆಟ್ಟವನ್ನ ಏರಿದಂತಹ ಚುಂಚರು ಅಲ್ಲಿ ಅಕ್ಕ ಮಹಾದೇವಿಯನ್ನ ಕಾಣದೆ ಇಳಿದು ಬಂದು ಹಣ್ಣುಗಳನ್ನ ಆಯುವುದರಲ್ಲಿ ಮಗ್ನನಾಗಿದ್ದ ಕೌಶಿಕನಿಗೆ ಹೇಳಿದ, ಸ್ವಾಮಿ, ಅಮ್ನೋರಿಗೆ ಹಾಲನ್ನ ಕೊಡಲಿಕ್ಕೆ ಹೋಗಿದ್ದೆ, ಅವರು ಸಿಗಲಿಲ್ಲ. ಕೌಶಿಕ ಶಿವಕಾಮಿನಿಯರು ಮಗಿಯನ್ನ ತೆಗೆದುಕೊಂಡು ತಾವೇ ಕೊಡಲು ಹೊರಟರು. ಆಕೆ ಕುಳಿತುಕೊಳ್ಳುತ್ತಿದ್ದಂತಹ ತಾಣಗಳನ್ನೆಲ್ಲ ಗಮನಿಸುತ್ತಲೇ ಮೇಲೇರಿದರು. ಅಕ್ಕ ಮಹಾದೇವಿಯು ಇರುತ್ತಿದ್ದಂತಹ ಭಾಗಕ್ಕೆ ಮುಚ್ಚುತ್ತಿದ್ದಂತಹ ಬಿದಿರಿನ ತಡಿಕೆ ಸರಿದಿತ್ತು. ಆಕೆ ಅಲ್ಲಿ ಇರಲಿಲ್ಲ. ಗವಿಯೊಳಗೆ ಏನಾದರೂ ಧ್ಯಾನಮಗ್ನಳಾಗಿ ಇರಬೇಕೆಂದು ಪಂಜನ್ನ ಹೊತ್ತಿಸಿ ಒಳಗೆ ಹೋದರು. ಬರುತ್ತಾ ಗವಿ ಕಿರಿದಾಗಿ ಗಾಳಿಯೂ ಸಹ ಆಡದಲ್ಲಿ ಆಕೆ ಇರುವುದು ದುಸ್ತರ ಎಂದು ಹೊರಬಂದರು. ವಾಸ ಮಾಡುತ್ತಿದ್ದಲ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ನೆಲಕ್ಕೆ ಹಾಸಿದ ಒಣಹುಲ್ಲಿನ ಮದೆಯನ್ನ ಬಿಟ್ಟರೆ ಯೋಗದಂಡ, ಯೋಗವಟ್ಟಿಗೆ, ವಿಭೂತಿ ಯಾವುದೊಂದು ಕಾಣಬರಲಿಲ್ಲ. ಇಬ್ಬರ ಎದೆಗಳು ಢವಗುಟ್ಟುತ್ತಾ ತೊಡಗಿದವು. ಕೌಶಿಕನ ಹೃದಯವು ಕಲ್ಪನೆಯ ಬಲೆಯಲ್ಲಿ ಸಿಕ್ಕಿ ವಿಲಿ ಒದ್ದಾಡಿತು. ಅವಸರದಿಂದ ಸುತ್ತಲೂ ಅರಸಿ ಒಳಕ್ಕೆ ಇಳಿದ. ಅಲ್ಲೂ ಕಾಣದಿರಲು ಬೆಟ್ಟದ ತುದಿಯನ್ನ ಏರಿ ಹಣೆಯ ಮೇಲೆ ಕೈ ಇಟ್ಟು ಸುತ್ತಲೂ ದಿಟ್ಟಿಸಿದ. ಹುಚ್ಚನಂತೆ ಅಮ್ಮ ಅಮ್ಮ ಎಂದು ಚೀರಿದಾಗ ಸುತ್ತಲಿನ ಬೆಟ್ಟಗಳು ಮಕಾರವನ್ನ ಅಲೆ ಅಲೆಯಾಗಿ ಮಾರುತ್ತಲಿದ್ದವು. ಆ ನೋವಿನ ಸ್ವರ ಶಿವಕಾಮಿನಿಯನ್ನ ಹಿಂಡಿತು. ಓಡುತ್ತಾ ಬೆಟ್ಟದ ತುದಿಯಿಂದ ಇಳಿದು ಅಕ್ಕ ಮಹಾದೇವಿ ಕುಳಿತುಕೊಳ್ಳುತ್ತಿದ್ದಂತಹ ಹುಲ್ಲು ಮದೆಯ ಎಳಸನ್ನ ಕಣ್ಣಿಗೆತ್ತಿಕೊಳ್ಳುತ್ತಾ, ಶಿವೆ, ಅಮ್ಮನು ನಮ್ಮನ್ನ ಅನಾಥರನ್ನಾಗಿ ಮಾಡಿದಳು ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಶಿವೆ ಮೌನವಾಗಿ ದುಃಖಿಸಿದಳು. ಶಿವಕಾಮಿನಿ, ಆಕೆಗೆ ನಾವೇನು ಆತಂಕ ಒಡ್ಡುತ್ತಾ ಇರಲಿಲ್ಲ ಅಲ್ಲ. ಹಸುಗೂಸುಗಳಂತೆ ಸೇವೆ ಮಾಡ್ತಾ ಇದ್ದೆವು. ನಮಗೇನು ಆಕೆಯಿಂದ ಬೇಕಿರಲಿಲ್ಲ. ಆ ಸಾತ್ವಿಕ ವಾತ್ಸಲ್ಯ ಪೂರಿತವಾದಂತಹ ಕಣ್ಣುಗಳ ಮುಖದರ್ಶನ ಹೊಂದಿದ್ದರೆ ಸಾಕಿತ್ತು. ಹೀಗೇಕೆ ಮಾಡಿದಳು? ಅನಾಥರನ್ನಾಗಿ ಮಾಡಿ ನಮ್ಮನ್ನೇಕೆ ತೊರೆದು ಹೋದಳು ಎಂದು ಅಳುತ್ತಾ ಅವನ ದುಃಖ ಸೀಮಾತೀತವಾಗಿತ್ತು. ಸಂತೈಸಿಕೊಳ್ಳಿ ಪ್ರಭು, ನೀವೀಗ ಅಜ್ಞಾನಿಗಳಲ್ಲ, ಪಾರಮಾರ್ಥ ಪ್ರಪಂಚದಲ್ಲಿ ಪ್ರಬುದ್ಧರಾಗುತ್ತಾ ಇರುವವರು. ಅವನವರು ಸದಾಕಾಲ ದೇವರ ಧ್ಯಾನ, ಅವನೊಡನೆ ಮಾತುಕತೆ ಇವುಗಳಲ್ಲಿಯೇ ಲೀಲಾ ಮೂರ್ತಿಗಳಾಗಿ ಕಾಲ ಕಳೆಯುತ್ತಿದ್ದವರು. ನಮ್ಮ ಸೇವೆ, ಸಂದರ್ಶನ, ನಮ್ಮೊಡನೆ ಮಾತುಕತೆ ಏನೂ ಬೇಡವಾಗಿದ್ದವು ಅವರಿಗೆ. ಶಿವೆ, ಹಲವಾರು ವರ್ಷಗಳಿಂದ ಹಲುಬಿ ಕಳವಳಿಸಿ ಅಲೆದು ಪಡೆದಂತಹ ಆ ತಾಯಿಯ ಪಾದಗಳಿಂದ ಅಷ್ಟು ಬೇಗನೆ ನಾವು ವಂಚಿತರಾದೆವಲ್ಲ ಎಂದು ಗೋಗರೆದ. ಅವರ ಯೋಗ ನಿದ್ರಾ ಸ್ಥಿತಿಯನ್ನ ನೋಡಿದರೆ ಇನ್ನು ಹೆಚ್ಚು ಕಾಲ ಪ್ರಾಕೃತಿಕ ಪ್ರಪಂಚದಲ್ಲಿ ಉಳಿಯರು ಎಂದು ಎನಿಸುತ್ತದೆ ಪ್ರಭು. ನಾವೀಗ ಯೋಗ ಸಾಧಕರು. ಯಾವ ವ್ಯಾಮೋಹವು ನಮಗೆ ಸಲ್ಲದು. ತಾಯಿಯವರು ಚಿತ್ಕಳೆ ತುಂಬಿ ಕೊಟ್ಟಂತಹ ಮಹಾನಿಧಿಯಾದಂತಹ ಇಷ್ಟಲಿಂಗವಿದೆ. ಈ ಜ್ಯೋತಿಯನ್ನ ಹಿಡಿದುಕೊಂಡು ಮುಂದೆ ಸಾಗಿ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳೋಣ. ಅವರ ಬದುಕು ನೆನಪುಗಳನ್ನ ಸದಾ ಹೃದಯದಲ್ಲಿ ಹಸುರಾಗಿಸಿಕೊಂಡು ಇಟ್ಟುಕೊಳ್ಳೋಣ. ಏಳಿ, ಹಣ್ಣು ಹಾಲನ್ನ ಸ್ವೀಕರಿಸಲು ನಡೆಯಿರಿ. ಓ ಶಿವೆ, ನಾನಿನ್ನೇತಕ್ಕಾಗಿ ಬದುಕಿರಲಿ ಶಿವೆ? ಏತಕ್ಕಾಗಿ? ಶಿವನ ಸಾಕ್ಷಾತ್ಕಾರಕ್ಕಾಗಿ. ದೇವರ ಧ್ಯಾನದಲ್ಲಿ ಇರುವಾಗ ಸಾತ್ವಿಕ ಮೋಹವು ಕೂಡ ಚಿತ್ತವನ್ನ ವಿಚ್ಛಂದ ಮಾಡಬಾರದೆಂದೇ ಅವರು ದೂರ ಸಾಗಿರುವವರು. ಶಿವೆ, ಅಮ್ಮನು ಎಲ್ಲಿರುವಳೆಂದು ಹುಡುಕೋಣವೇ? ನಮ್ಮಿಂದ ಯಾವುದೇ ವಿಘ್ನವಾಗದು ಎಂದು ಭರವಸೆ ನೀಡಿ ಆಕೆಯ ಪಾದದ ನೆರಳಿನಲ್ಲಿ ನೆಮ್ಮದಿಯಾಗಿರೋಣ ನಾವು. ಬೇಡ ಪ್ರಭು, ಅವರ ದಿವ್ಯ ಏಕಾಂತಕ್ಕೆ ಭಂಗ ತರುವಂತಹ ಪ್ರಯತ್ನವಿನ್ನು ಸಾಕು. ನಾವು ಇಲ್ಲಿ ಇರುವುದು ಬೇಡ. ಅವರ ದಿವ್ಯ ಸನ್ನಿಧಿಯಿಂದ ಇಲ್ಲಿ ಒಂದು ಬಗೆಯ ಜೀವಂತಿಕೆ, ಉತ್ಸಾಹ ಮಿಡಿಯುತ್ತಿದ್ದವು. ಇನ್ನು ಯಾವ ಕಳೆಯೂ ಇರದು.
ಜನರ ಸುಳಿದಾಟ ಒಡನಾಟ ಇಲ್ಲದ ಇಲ್ಲಿಂದ ಹೊರಟು ಶ್ರೀಶೈಲದ ಗುಡಿಯ ಸನಿಹದಲ್ಲಿರುವಂತಹ ಘಂಟಾ ಸಿದ್ದೇಶ್ವರ ಮಠದಲ್ಲಿದ್ದು ಸಾಧನಾ ಮಗ್ನರಾಗಿ ಉಳಿದ ಬಾಳನ್ನ ಸವಿಯೋಣ. ಶಿವಕಾಮಿನಿಯ ಸಲಹೆ ಸಮ್ಮತವಾದಂತಹ ಕೌಶಿಕನು ಮೆಲ್ಲನೆ ಎದ್ದು ಕುಟೀರಕ್ಕೆ ಆಕೆಯನ್ನ ಹಿಂಬಾಲಿಸಿದನು. ಫಲಹಾರವನ್ನ ಪೂರೈಸಿ ಇದ್ದ ಅಲ್ಪ ಸಾಮಗ್ರಿಗಳನ್ನು ಜೋಳಿಗೆಯಲ್ಲಿ ಒಟ್ಟುಗೂಡಿಸಿಕೊಂಡು ಹೆಗಲನ್ನ ಏರಿಸಿದ ಅವರು ಅಕ್ಕ ಮಹಾದೇವಿ ಧ್ಯಾನಮಗ್ನಳಾಗಿ ಕುಳಿತುಕೊಳ್ಳುತ್ತಿದ್ದಂತಹ ತಾಣಗಳನ್ನು ಮತ್ತೆ ಮತ್ತೆ ದಿಟ್ಟಿಸುತ್ತಾ ತೂಕವಾದ ಕಾಲುಗಳನ್ನು ಎಳೆದುಕೊಂಡು ಬೆಟ್ಟವನ್ನ ಇಳಿದು ಶ್ರೀಗಿರಿಯತ್ತ ಅಭಿಮುಖರಾಗಿದ್ದರು. ಶರಣರೇ, ಇಂದಿನ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಏಕಾಂಗಿತನವನ್ನು ಬಯಸಿ ತಾವು ಪೂಜೆ ಮಾಡುತ್ತಾ ಕುಳಿತಿದ್ದಂತಹ ಕದಳಿ ವನದ ಜಾಗವನ್ನು ಬಿಟ್ಟು ಹೃದಯ ಭಾಗಕ್ಕೆ ಹೋಗ್ತಾರೆ. ಹಾಗೂ ಅಲ್ಲಿರುವ ಕಾನನವು ಹೇಗಿತ್ತು ಎನ್ನುವಂತಹ ಒಂದು ವರ್ಣನೆಯನ್ನು ಕೂಡ ನಾವು ತಿಳಿದುಕೊಂಡ್ವಿ. ಹಾಗೂ ಇತ್ತ ಕೌಶಿಕ ಮಹಾರಾಜನಿಗೆ ಶಿವಕಾಮಿನಿಯವರಿಗೆ ಅಕ್ಕ ಮಹಾದೇವಿ ಲಿಂಗು ದೀಕ್ಷೆಯನ್ನು ಕೊಟ್ಟಿರ್ತಾರೆ. ಅವರು ಕೂಡ ಪೂಜೆಯನ್ನು ಮಾಡಿಕೊಳ್ಳುತ್ತಾ ಹತ್ತಿರದ ಒಂದು ಕುಟೀರದಲ್ಲಿ ಅಕ್ಕ ಮಹಾದೇವಿಯವರ ಪಾದ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಅಕ್ಕ ಮಹಾದೇವಿ ಇನ್ನು ಇಲ್ಲಿಲ್ಲ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗುತ್ತೆ. ಕೌಶಿಕನ ಹೃದಯವು ಬಹಳ ಭಾರವಾಗುತ್ತೆ. ಅವರ ಒಂದು ಸಂಭಾಷಣೆಯನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಅವರೀಗ ಕದಳಿಯ ವನವನ್ನು ಬಿಟ್ಟು ಶ್ರೀಶೈಲದತ್ತ ಹೊರಡ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.